ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2 ವೀಕ್ಸ್ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ, ನಂದು ಇರೆಗ್ಯುಲರ್ ಪೀರಿಯಡ್ಸ್ ಇದೆ, PCOD ಇದೆ, PCOS ಇದೆ, ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ. ಸೊ ಅದರಿಂದ ನಾನು ಯಾವ ರೀತಿ PCODನ ಕಂಟ್ರೋಲಿಗೆ ತಗೊಂಡೆ, ಸೊ ಇರೆಗ್ಯುಲರ್ ಪೀರಿಯಡ್ಸಿಂದ ರೆಗ್ಯುಲರ್ ಪೀರಿಯಡ್ಸ್ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನೇನು ಶೇರ್ ಮಾಡ್ತೀನಲ್ಲ, ದಯವಿಟ್ಟು ನೀವು ಅದನ್ನು ಫಾಲೋ ಮಾಡಿದ್ರೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಬಟ್ ಇದೇ ಫಾರ್ಮ್ಯಾಟಲ್ಲಿ ನೀವು ಮಾಡಿದ್ರೆ ಮಾತ್ರ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಕೊಂಡ್ರು ಕೂಡ ನೀವು ನಿಮ್ಮ ಗೋಲ್ ರೀಚ್ ಆಗೋಕ್ಕಾಗೋದಿಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು 2 ವೀಕ್ಸ್ ಆಯಿತು ವಿಡಿಯೋ ಮಾಡಿರಲಿಲ್ಲ. ಈಗ ಬರ್ತಾ ಬರ್ತಾ ಸ್ವಲ್ಪ ವೀಕ್ನೆಸ್ ಜಾಸ್ತಿ ಆಗ್ತಾ ಇದೆ, ಟಯರ್ಡ್ನೆಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಇವಾಗ ನಂಗೆ 7 ಮಂತ್ಸ್ ಕಂಪ್ಲೀಟ್ ಆಗಿ 8 ಮಂತ್ಸಿಗೆ ಹೋಗುತ್ತೆ. ನೆಕ್ಸ್ಟ್ ವೀಕಿಗೆ ನಂದು 8ನೇ ತಿಂಗಳು ಪ್ರೆಗ್ನೆನ್ಸಿ ಬೀಳುತ್ತೆ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ವೀಕ್ನೆಸ್ ಇದೆ, ಟಯರ್ಡ್ನೆಸ್ ಇದೆ. ಆ್ಯಂಡ್ ನಿದ್ದೆ ಅಂತೂ ಮಾಡೋಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ನಿದ್ದೆ ಮಾಡೋದು. ಯಾವ ಸೈಡ್ ಹೊರಳು ಕೂಡ ಮಲ್ಗೋಕ್ಕಾಗಲ್ಲ. ಲೆಫ್ಟ್ ಸೈಡ್ ಮಲ್ಕೊಂಡ್ರೆ ನೋವು ಬರುತ್ತೆ. ಸ್ವಲ್ಪ ಟರ್ನ್ ಆಗೋಣ ಅಂದರೆ ಇಮ್ಮಿಡಿಯೇಟಾಗಿ ನಾನು ಈ ಕಡೆ ಟರ್ನ್ ಆಗೋಕ್ಕಾಗಲ್ಲ. ಎದ್ದು ಕುತ್ಕೊಂಡು ಆಮೇಲೆ ಟರ್ನ್ ಆಗಬೇಕು. ಸೊಂಟ ಅಂತೂ ಮೂವ್ ಮಾಡೋಕ್ಕೆ ಆಗಲ್ಲ. ರೈಟ್ ಸೈಡ್ ಮಲಗಿದ್ರು ಪೇಯ್ನ್ ಬರುತ್ತೆ, ಲೆಫ್ಟ್ ಸೈಡ್ ಮಲಗಿದ್ರು ಪೇಯ್ನ್ ಬರುತ್ತೆ. ಪಿಲ್ಲೋಸ್ ಎಲ್ಲ ಇಟ್ಕೊಳ್ತೀನಿ ಪೇಯ್ನ್ ಕಡಿಮೆ ಆಗಲಿ ಅಂತ, ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ನಿದ್ದೆ ನೈಟಲ್ಲಂತೂ ನಿದ್ದೆ ಆಗ್ತಾ ಇಲ್ಲ. ಕೆಲವು ಸರಿ ಅಂತೂ ಸ್ಟ್ರೈಟ್ ಮಾಡ್ಕೊಂಬಿಟ್ಟಿರ್ತೀನಿ. ನನಗೆ ಗೊತ್ತಿಲ್ದಿರ ನನ್ನ ಹಸ್ಬೆಂಡ್ ಅಂತೂ ಪಾಪ ನಿದ್ದೆನೇ ಮಾಡಲ್ಲ. ಅವರು ನನ್ನನ್ನು ಎಪ್ಸಿ ಲೆಫ್ಟಿಗೆ ಮಲ್ಕೋ, ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಸ್ಟ್ರೈಟಾಗಿ ಮಲಗಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಅಂತ ಎಲ್ಲೋ ಓದ್ಬಿಟ್ಟಿದ್ದಾರೆ. ಪ್ರೆಗ್ನೆಂಟ್ ವುಮೆನ್ಸ್ ಏನಿರ್ತಾರಲ್ಲ, ಅವರು ಸ್ಟ್ರೈಟಾಗಿ ಮಲ್ಕೋಬಾರ್ದು. ಒಂದು ಲೆಫ್ಟಿಗೆ ಅಥವಾ ರೈಟಿಗೆ ಜಾಸ್ತಿ ಡಾಕ್ಟರ್ಸ್ ಪ್ರಿಫರ್ ಮಾಡೋದು ಲೆಫ್ಟಿಗೆ ಮಲ್ಕೊಳ್ಳಿ ಅಂತ. ಆದರೆ ನನಗೆ ಲೆಫ್ಟಿಗೆ ಮಲ್ಕೊಂಡ್ರೆ ತುಂಬಾ ನೋವು ಬರುತ್ತೆ. ಹೇಳೋಕ್ಕಾಗಲ್ಲ, ಅಷ್ಟು ಭಾರ ಆಗುತ್ತೆ ಹೊಟ್ಟೆ, ಮಲ್ಗೋಕ್ಕಾಗಲ್ಲ, ನಿದ್ದೆ ಬರಲ್ಲ. ಸೊ ಮಿಡ್ನೈಟಲ್ಲಿ ಯಾವಾಗ ನಾನು ಸ್ಟ್ರೈಟ್ ಮಲ್ಕೊಂಡ್ಬಿಟ್ಟಿರ್ತೀನೋ ನನಗೆ ಗೊತ್ತಿಲ್ಲ. ಸೊ ಮೋಸ್ಟ್ ಆಫ್ ನನ್ನ ಹಸ್ಬೆಂಡ್ ನಿದ್ದೆ ಮಾಡಲ್ಲ, ಎಬ್ಬಿಸ್ತಾ ಇರ್ತಾರೆ. ಸ್ಟ್ರೈಟ್ ಮಲ್ಕೊಂಬಿಟ್ಟಿದ್ಯಾ, ಲೆಫ್ಟಿಗೆ ಮಲ್ಕೋ, ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಯಾವಾಗಲೂ ಲೆಫ್ಟಿಗೆ ಮಲ್ಗು ಅಂತಲೇ ಹೇಳ್ತಾ ಇರ್ತಾರೆ. ನಾನು ಎಚ್ಚರಿಕೆ ಆದಾಗಷ್ಟೇ ಲೆಫ್ಟ್ ಸೈಡ್ ಮಲ್ಕೊಳ್ತೀನಿ. ಮೋಸ್ಟ್ ಆಫ್ ಸ್ಟ್ರೈಟೇ ಮಲ್ಕೊಂಬಿಟ್ಟಿರ್ತೀನಿ. ಆಗೋದೇ ಇಲ್ಲ ನನಗೆ ಸೈಡಲ್ಲಿ ಮಲ್ಗೋದಕ್ಕೆ, ಅಷ್ಟು ಕಷ್ಟ ಆಗ್ತಾ ಇದೆ. ಇವಾಗಂತೂ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ನಾನು. ನೀವೇ ನೋಡ್ಬೋದು, ಮುಖ ಎಲ್ಲ ಎಷ್ಟು ಊದ್ಕೊಂಡ್ಬಿಟ್ಟಿದೆ. ಬಟ್ ಇವಾಗ ಏನಾಗಿದೆ ಅಂದರೆ, ಬರ್ತಾ ಕೈಗಳು ಬೆರಳುಗಳೆಲ್ಲ ದಪ್ಪ ಆಗ್ತಿರೋದ್ರಿಂದ ರಿಂಗ್ ಸಿಕ್ಕಾಕೊಂಡ್ಬಿಟ್ಟಿದೆ. ತೆಗಿಯೋದಕ್ಕೆ 3-4 ಡೇಸಿಂದ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಯಾಕಂದರೆ ಬೆರಳುಗಳು ದಪ್ಪ ಆಗಿಬಿಟ್ಟಿದ್ದಾವೆ. ರಿಂಗ್ ಏನಿದೆ ತುಂಬಾ ನೋವು ಕೊಡ್ತಾ ಇದೆ, ರಿಂಗ್ ತೆಗಿಯೋಕ್ಕಾಗ್ತಾ ಇಲ್ಲ. ಬಳೆ ಇದು ಆ್ಯಕ್ಚುಲಿ ದೊಡ್ಡ ಸೈಜ್ ಇದು. ಈ ಬಳೆ ಕೂಡ ಈಚೆ ಬರ್ತಾ ಇಲ್ಲ, ಕೈ ದಪ್ಪ ಆಗಿಬಿಟ್ಟಿದೆ. ನಾನು ಫುಲ್ ಬಾಡಿನೇ ದಪ್ಪ ಆಗಿಬಿಟ್ಟಿದೆ ನಂದು ಅಂತ ಹೇಳ್ಬೋದು. 92 ಕಿಲೋಸ್ ಆಗಿಬಿಟ್ಟಿದ್ದೀನಿ ನಾನು. ಮೊನ್ನೆ ಚೆಕ್ ಮಾಡಿದೆ ವೆಯ್ಟ್. ಇವಾಗ ಮೇ ಬಿ 93, 94 ಆಗಿರ್ತೀನೇನೋ ಗೊತ್ತಿಲ್ಲ ನನಗೆ. ಮೇ ಬಿ ಮಗು ಆಗುವಷ್ಟರಲ್ಲಿ 100 ಕ್ರಾಸ್ ಮಾಡ್ತೀನಿ, ಸೆಂಚುರಿ ಹೊಡಿತೀನಿ ಅಂತಲೇ ಅನ್ನಿಸ್ಬಿಟ್ಟಿದೆ. ಯಾಕಂದ್ರೆ ಡೇ ಬೈ ಡೇ ಬೇಬಿ ಗ್ರೋತ್ ಆಗ್ತಾ ಇದೆ, ಮೂಮೆಂಟ್ಸ್ ತುಂಬ ಆಗ್ತಾ ಇದೆ, ಬೆಳೀತಾ ಇದೆಯಲ್ಲ. 7 ಮಂತ್ಸ್, ಆಫ್ಟರ್ 7 ಮಂತ್ಸ್ ಮಗು ಬೇಗ ಬೆಳೆದ್ಬಿಡುತ್ತೆ. ಸೊ ಅದರಿಂದ ನನಗೆ ಡೇ ಬೈ ಡೇ ದಪ್ಪ ಆಗ್ತಾ ಇದ್ದೀನಿ. ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ದಪ್ಪ ಆಗ್ತಾ ಇರೋದು. 15 ದಿನದಿಂದ ಶುಗರ್ ಟೆಸ್ಟ್ ಮಾಡಿಸಿದ್ದೆ. ಫಾಸ್ಟಿಂಗಲ್ಲಿ ಒಂದ್ಸತಿ ಮಾಡಿಸಿದ್ದೆ, ಆಫ್ಟರ್ ಬ್ರೇಕ್ಫಾಸ್ಟ್ ಒಂದ್ಸತಿ ಮಾಡಿಸಿದ್ದೆ. ಸೊ ಫಾಸ್ಟಿಂಗಲ್ಲಿ 89 ಬಂದಿತ್ತು, ಆಫ್ಟರ್ ಬ್ರೇಕ್ಫಾಸ್ಟ್ ಬಂದು 149 ಬಂದಿತ್ತು. 140 ಒಳಗಡೆ ಇರಬೇಕು ಅಂತ ಹೇಳಿದರು. ಅದಾದಮೇಲೆ 10 ಡೇಸ್ ಬಿಟ್ಟು ಮತ್ತೆ ಟ್ರೈ ಮಾಡಿ ಅಂತ ಹೇಳಿದರು. ಸೊ 10 ಡೇಸ್ ಬಿಟ್ಟು ಮತ್ತೆ ನಾನು ಆಫ್ಟರ್ ಬ್ರೇಕ್ಫಾಸ್ಟ್ ಹೋಗಿ ಚೆಕ್ ಮಾಡಿದಾಗ ಸರ್ಪ್ರೈಸಿಂಗ್ಲಿ 149 ಇದ್ದಿದ್ದು 160 ಕ್ರಾಸ್ ಆಗೋಯಿತು. ಸೊ ಅದರಿಂದ ಶುಗರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಶುಗರ್ ಕಂಟ್ರೋಲ್ ಮಾಡಿ ಅಂತ. ಸೊ ನೋಡಿ, 1 ತಿಂಗಳು ನಾನು ರೈಸ್ ಚೆನ್ನಾಗಿ ತಿಂದಿದ್ದಕ್ಕೆ ಇವಾಗ ನನ್ನ ಬಾಡಿನಲ್ಲಿ 160 ಇದೆ. ಶುಗರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಸೊ 160 ಕ್ರಾಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. 140 ಒಳಗಡೆ ಬರಬೇಕು ಅಂತ ಹೇಳಿ ಮತ್ತೆ ಅಗೇನ್ ಇನ್ನೊಂದು 10 ಡೇಸ್ ಬಿಟ್ಟು ಇನ್ನೊಂದು ಟೆಸ್ಟ್ ಕೊಟ್ಟಿದ್ದಾರೆ, ಅದು ಮಾಡಬೇಕು. ಸೊ ಅದೆಲ್ಲ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಬೇಕು. ರೈಸ್ ಆಗಲಿ ಸ್ವೀಟ್ಸ್ ಆಗಲಿ ಏನೂ ತಿಂತಾ ಇಲ್ಲ. ಓನ್ಲಿ ಚಪಾತಿ, ಓಟ್ಸು ಆ್ಯಂಡ್ ರಾಗಿ ಮುದ್ದೆ. ಸೊ ಇದನ್ನೇ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ತಿನ್ನೋಕೆ ಹೋಗ್ತಾನೆ ಇಲ್ಲ, ಭಯ ಆಗ್ತಿದೆ. ಶುಗರ್ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಸೊ ಇದು ನನ್ನ ಇವತ್ತು ಕರೆಂಟ್ ಸ್ಟೇಟಸ್ ಅಂತ ಹೇಳ್ಬೋದು.
ಪಿ ಸಿ ಓ ಎಸ್ ಹೇಗಪ್ಪ ಕಂಟ್ರೋಲ್ ಮಾಡ್ಕೋಬೋದು ಅಂದರೆ, ನನಗೆ ಪಿ ಸಿ ಓ ಎಸ್ ಇರಲಿಲ್ಲ, ನನಗೆ ಪಿ ಸಿ ಓ ಡಿ ಇತ್ತು. ಪಿ ಸಿ ಓ ಡಿ ಅಂದರೆ ಲೈಕ್ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು, ಫುಲ್ ಫೇಸಲ್ಲಿ ಪಿಂಪಲ್ ಇರ್ತಾ ಇತ್ತು, ಒಂದು ಹೋಯ್ತು ಅಂದರೆ ಇನ್ನೊಂದು ಕಡೆ ಸ್ಟಾರ್ಟ್ ಆಗಿರ್ತಾ ಇತ್ತು, ಆ್ಯಂಡ್ ಅನ್ವಾಂಟೆಡ್ ಹೇರ್ಸು ಇಲ್ಲೆಲ್ಲ ತುಂಬ ಇರ್ತಾ ಇತ್ತು, ಹೇರ್ ಫಾಲ್ ಆಗ್ತಾ ಇತ್ತು. ಅದಾದಮೇಲೆ ಓವರ್ ವೆಯ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ, ಆ್ಯಂಡ್ ಇದೆಲ್ಲ ಪ್ರಾಬ್ಲಮ್ಸ್ಗಳಾಗ್ತಾ ಇತ್ತು ನನಗೆ. ಆ್ಯಂಡ್ ವೆಯ್ಟ್ ಲಾಸ್ ಬೇಗ ಮಾಡ್ಕೋಬೇಕು ಅಂತ ಒಂದಷ್ಟು ಶೇಕ್ ಅದು ಇದು ಅಂತೆಲ್ಲ ಶಾರ್ಟ್ಕಟ್ ಎಲ್ಲ ಹೋಗಿ ಸಪ್ಲಿಮೆಂಟಲ್ ಹೋಗಿ ಇನ್ನೂ ಹೆಲ್ತ್ ಹಾಳು ಮಾಡಿಕೊಂಡೆ. ಅದು ಕೂಡ ನಾನು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆಯಲ್ಲಿ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ಬರು ಒಂದಷ್ಟು ಸ್ವಲ್ಪ ಸೀರಿಯಸ್ಸಾಗಿ ನನಗೆ ಬುದ್ಧಿ ಹೇಳಿದ್ರು, ಏನು ಮಾಡಬೇಕು ಏನು ಮಾಡಬಾರ್ದು, ಪಿ ಸಿ ಓ ಡಿನ ಮನೆಯಲ್ಲೇ ಹೇಗೆ ನಾವು ಕಂಟ್ರೋಲ್ ಮಾಡ್ಕೋಬೋದು. ಟ್ರೀಟ್ಮೆಂಟ್ಸ್ ಅಂದರೆ ಮೆಡಿಕೇಷನ್ ಇರುತ್ತೆ. ಸೊ ಸ್ಟಾರ್ಟ್ ಮಾಡಿದೆ. ನನಗೆ ಯಾಕೋ ಒಂಥರ ನನಗೆ ವಾಸ್ ನಾಟ್ ಸೋ ಕಂಫರ್ಟಬಲ್ ವಿತ್ ಮೆಡಿಕೇಷನ್ ಅನ್ನೋಕ್ಕೆ ಶುರು ಆಯಿತು. ಸೊ ಸ್ಟಾಪ್ ಮಾಡಿದೆ. ಮತ್ತು ಹೇಗೆ ಮಾಡ್ಬೋದು ಏನು ಮಾಡ್ಬೋದು ಅಂತೆಲ್ಲ ನಾನು ನಮ್ಮ ಆಂಟಿ ಹತ್ರ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಏನಿದ್ದಾರಲ್ಲ ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಅವ್ರ ಹತ್ರ ಒಂದಷ್ಟು ಡೌಟ್ಸ್ ಕೇಳ್ತಾ ಇದ್ದೆ. ನನ್ನ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ಹೋದರು. ಅದು ನಂಗೆ ತುಂಬ ಹೆಲ್ಪ್ ಆಯಿತು. ಮೊದಲಿಗೆ ಅವ್ರು ನನಗೆ ಹೇಳಿದ್ದು ವೆಯ್ಟ್ ಲಾಸ್ ಮೇಲೆ ಫೋಕಸ್ ಮಾಡು. ವೆಯ್ಟ್ ಲಾಸ್ ಹೇಗೆ ಮಾಡಬೇಕು ಅಂದರೆ, ನ್ಯಾಚುರಲಾಗಿ ವೆಯ್ಟ್ ಲಾಸ್ ಮಾಡಬೇಕು. ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತ ನಾವು ಯಾವುದೇ ರೀತಿ ಶಾರ್ಟ್ಕಟ್ಸ್ ಎಲ್ಲ ಹೊಡ್ಕೊಂಡು ಹೋದರೆ ಯೂಸೇ ಇಲ್ಲ. ಅದು ನ್ಯಾಚುರಲಾಗಿ ನಮ್ಮ ಬಾಡಿನ ದಂಡಿಸ್ಬೇಕು ಅಂತಾರಲ್ಲ, ಸೊ ಆ ರೀತಿ ನಾವು ನಮ್ಮ ಬಾಡಿಗೆ ಎಷ್ಟು ವರ್ಕೌಟ್ ಮಾಡ್ತೀವೋ ಅಷ್ಟು ತುಂಬಾ ಒಳ್ಳೆಯದು. ಸೊ ವರ್ಕೌಟ್ ಮೇಲೆ ಫೋಕಸ್ ಮಾಡೋಣ, ವೆಯ್ಟ್ ಲಾಸ್ ಮೇಲೆ ಫೋಕಸ್ ಮಾಡೋಣ ಅಂತೇಳಿ ಒಂದು ಪಾರ್ಕಿಗೆ ಹೋಗ್ತಾ ಇದ್ದೆ. ಆ ಪಾರ್ಕ್ ಒಂದು 550 ಮೀಟರ್ಸ್ ಇತ್ತು ಅಷ್ಟೇ, ಜಾಸ್ತಿ ದೊಡ್ಡದಿರಲಿಲ್ಲ. ಒಂದು 10 ರೌಂಡ್ಸ್ ಹಾಕ್ತಾ ಇದ್ದೆ. ಒಂದು 4 to 5 ಕಿಲೋಮೀಟರ್ಸ್ವರೆಗೂ ಆಗ್ತಾ ಇತ್ತು, ಅದ್ರ ಮೇಲೆ ಆಗ್ತಿರ್ಲಿಲ್ಲ, ಕೂಡ ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ. ಸೊ ನಾನು ಪಾರ್ಕ್ ಹೋಗೋ ಸ್ಟಾಪ್ ಮಾಡಿದೆ. ಯಾಕಂದರೆ ತುಂಬ ಚಿಕ್ಕ ಪಾರ್ಕ್ ಆಗಿದ್ದರಿಂದ ತುಂಬ ಜನ ಇರ್ತಾ ಇದ್ರು, ಸರಿಯಾಗಿ ವಾಕ್ ಮಾಡೋಕೆ ಆಗ್ತಿರ್ಲಿಲ್ಲ ನನಗೆ. ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿಕೊಂಡೆ ಅಂದರೆ, ಪಿ ಸಿ ಓ ಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡೆ ಅಂದರೆ, ಫಸ್ಟಿಗೆ ನಾನು ಮಾಡಿದ್ದು ಒಂದು 3 ಪೇರ್ಸು ಪರ್ಫೆಕ್ಟ್ ಆಗಿರೋಂಥ ಟ್ರ್ಯಾಕ್ ಸೂಟ್ ತೊಗೊಂಡೆ. ಯಾಕಂದರೆ ನಾರ್ಮಲಿ ಡ್ರೆಸ್ಸಲ್ಲಾಗಲಿ ಬೇರೆ ಇನ್ಯಾವುದೇ ರೀತಿ ಬಟ್ಟೆನಲ್ಲಾಗಲಿ ವಾಕ್ ಮಾಡೋದು ಕಂಫರ್ಟಬಲ್ ಅನಿಸಲ್ಲ. ಟ್ರ್ಯಾಕ್ ಸೂಟ್ ಇತ್ತಲ್ಲ ಅದು ಮಾತ್ರ ಕಂಫರ್ಟಬಲ್ ಅನಿಸುತ್ತೆ. ಸೊ ಚೆನ್ನಾಗಿರೋ ಒಂದು 3 ಪೇರ್ ಆಫ್ ಟ್ರ್ಯಾಕ್ ಸೂಟ್ ತೊಗೊಂಡೆ, ಚೆನ್ನಾಗಿರೋ ಒಂದು ರನ್ನಿಂಗ್ ಶೂಸ್ ತೊಗೊಂಡೆ, 50-300 ಇರುವಂಥ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿಕೊಂಡೆ. ತುಂಬ ಹಳೇದಿತ್ತು ನನ್ನ ಹತ್ರ ಪ್ಲೇ ಲಿಸ್ಟು. ಹಳೆಯ ಸಾಂಗ್ಸ್ಗಳನ್ನೆಲ್ಲ ಪ್ಲೇ ಲಿಸ್ಟ್ ರೆಡಿ ಮಾಡಿಕೊಂಡು ಹೆಡ್ಫೋನ್ ಹಾಕ್ಕೊಂಡು ಸೀದಾ ಹೊರಟೋಗ್ತಾ ಇದ್ದೆ. ಎಷ್ಟು ದೂರ ಹೋಗ್ತಾ ಇದ್ದೆ ಅಂದರೆ, ನಾನೇನು ಸ್ಮಾರ್ಟ್ ವಾಚ್ ಹಾಕಿರ್ತೀನಲ್ಲ, ಅಮೇಸ್ಫಿಟ್ ಅನ್ನೋ ಒಂದು ಸ್ಮಾರ್ಟ್ ವಾಚ್ ನಾನು ಹಾಕ್ತಾ ಇದ್ದೆ. ಅದೇನು ಮಾಡ್ತಾ ಇತ್ತು, ಎವ್ರಿ 1 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದಾಗಲೂ ಕೂಡ ಅದು ನನಗೆ ನೋಟಿಫಿಕೇಶನ್ ಕೊಡೋದು, 1 ಕಿಲೋಮೀಟರ್ ಕಂಪ್ಲೀಟೆಡ್, 2 ಕಿಲೋಮೀಟರ್ ಕಂಪ್ಲೀಟೆಡ್ ಅಂತ. 5 ಕಿಲೋಮೀಟರ್ಸ್ವರೆಗೂ ನಾನು ಹೊರಟೋಗ್ತಾ ಇದ್ದೆ. ಅದು ಯಾವಾಗ 5 ಕಿಲೋಮೀಟರ್ಸ್ ಕಂಪ್ಲೀಟೆಡ್ ಅಂತ ಹೇಳ್ತಿತ್ತಲ್ಲ ಆವಾಗ ರಿಟರ್ನ್ ಬರ್ತಾ ಇದ್ದೆ ನಾನು. ಸೊ ಪರ್ ಡೇ 10 ಕಿಲೋಮೀಟರ್ಸ್ ನಾನು ಮಾಡ್ತಾ ಇದ್ದೆ. ನನಗೆ ಅದೊಂದು ತುಂಬ ಒಳ್ಳೆ ಅಭ್ಯಾಸ ಆಗೋದು. ಈಗ ನಾನು ಯಾವುದೇ ವಾಕಿಂಗ್ ಹೋದ್ರೂ ಕೂಡ 2-3 ಕಿಲೋಮೀಟರ್ ಮಾಡಿದ್ರೆ ನನಗೆ ಮಾಡ್ದಂಗೆ ಅನಿಸಲ್ಲ. ಮಾಡಿದ್ರೆ ಮಿನಿಮಮ್ ಒಂದು 10 ಕಿಲೋಮೀಟರ್ಸ್ ಆದರೂ ಮಾಡಬೇಕು ಅನ್ನೋದು ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ ಈಗಲೂ ಕೂಡ. ಬಟ್ ಇವಾಗ 10 ಕಿಲೋಮೀಟರ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ಸುಸ್ತಾಗುತ್ತೆ. ಒಂದು 2 to 3 ಕಿಲೋಮೀಟರ್ಸ್ ಮಾಡ್ತೀನಿ ಇವಾಗ. ಡೈಲಿ ವಾಕ್ ಮಾಡಲೇಬೇಕು ಅಂತ ಹೇಳಿರೋದ್ರಿಂದ ಅಪ್ ಟು 2 to 3 ಕಿಲೋಮೀಟರ್ಸ್ವರೆಗೂ ಮಾಡ್ತೀನಿ ನಾನು. ಮುಂಚೆ ನಾನು ಹಾಗೆ ಮಾಡ್ತಾ ಇದ್ದೆ. ಅದು ಎಷ್ಟು ಯೂಸ್ಫುಲ್ ಆಗ್ತಾ ಇತ್ತು ಅಂದರೆ, ಸೊ ಬೆಳಗ್ಗೆ ಅಷ್ಟು ಬೇಗ ವಾಕಿಂಗ್ ಹೋಗೋದ್ರಿಂದ ಅಡ್ವಾಂಟೇಜಸ್ಗಳೇನಪ್ಪ ಅಂದರೆ, ಎವ್ರಿ ಡೇ ನಾನು 10,000 ಸ್ಟೆಪ್ಸ್ ಮಾಡ್ತಾ ಇದ್ದೆ, ಮಾಡಬೇಕು ಅಂತ ಚಾಲೆಂಜ್ ಮಾಡ್ಕೊಂಡಿದ್ದೆ. ಅದು ನನಗೆ 10 ಕಿಲೋಮೀಟರ್ಸಲ್ಲೇ ಕಂಪ್ಲೀಟ್ ಆಗೋಗ್ತಾ ಇತ್ತು. ಸೊ ವಾಕ್ ಮಾಡ್ತಾ ಇದ್ರಿಂದ ನನಗೆ ಸ್ಟೆಪ್ಸ್ ಕಂಪ್ಲೀಟ್ ಆಗ್ತಾ ಇತ್ತು, ವಿಟಮಿನ್ ಡಿ ಸಿಗ್ತಾ ಇತ್ತು. ಆ್ಯಂಡ್ ಲೈಕ್ ಲಾಂಗ್ ಡಿಸ್ಟೆನ್ಸ್ ವಾಕ್ ಮಾಡ್ಕೊಂಬಂದರೆ ಅದು ಏನೋ ಒಂಥರ ಬೇರೆ ಫೀಲಿಂಗ್ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ. ಈ ಒಂದು ಮೆಥಡ್ನ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಆದರೆ ಫಸ್ಟಿಗೆ ನೀವು ಯಾವುದೇ ರೀತಿ 10 ಕಿಲೋಮೀಟರ್ಸ್ ದಯವಿಟ್ಟು ಮಾಡಬೇಡಿ. ಯಾಕಂದರೆ ನನಗೆ ರೂಢಿ ಇತ್ತು ಮಾಡಿ. ಬಿಫೋರ್ ಮ್ಯಾರೇಜ್ ನಾನು ಟ್ರೆಡ್ಮಿಲಲ್ಲೆಲ್ಲ ರನ್ ಮಾಡಬೇಕಾದ್ರೆ 5 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ಎಲ್ಲ ರನ್ ಮಾಡ್ತಾ ಇದ್ದೆ ನಾನು. ಅದೊಂದು ರೂಢಿ ಇದ್ದಿದ್ದರಿಂದ ನನಗೆ ಇದು ಕಷ್ಟ ಅಂತ ಅನಿಸ್ಲಿಲ್ಲ. ಸೊ ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ 1 ಕಿಲೋಮೀಟರಿಂದ ಸ್ಟಾರ್ಟ್ ಮಾಡಿ. ಫಸ್ಟ್ 1 ಕಿಲೋಮೀಟರ್ ಹೋಗಿ 1 ಕಿಲೋಮೀಟರ್ ವಾಪಸ್ ಬನ್ನಿ. ಸೊ ಅಲ್ಲಿ 2 ಕಿಲೋಮೀಟರ್ಸ್ ಆಗ್ತಾ ಇತ್ತು. ಆ ಥರ ಒಂದು 2 to 3 ಡೇಸ್ ಮಾಡಿ, ನಿಮ್ಮ ಬಾಡಿ ಅಡ್ಜಸ್ಟ್ ಆಗಲಿ ಅದಕ್ಕೆ. ಓಕೆ, ವಾಕಿಂಗಿಗೆ ಈ ಥರ 1 ಕಿಲೋಮೀಟರ್ ಹೋಗಬೇಕು ಅನ್ನೋದನ್ನ ನಿಮ್ಮ ಬಾಡಿ ಅಡ್ಜಸ್ಟ್ ಮಾಡಿಕೊಂಡು ಮೈಂಡಲ್ಲಿ ಸೆಟ್ ಆಯಿತು ಅಂದರೆ ನಿಮ್ಗೆ 1 ಕಿಲೋಮೀಟರ್ ಹೋಗಿ 1 ಕಿಲೋಮೀಟರ್ ಬಂದರೆ ನಿಮಗೆ ಕಷ್ಟ ಅನಿಸಲ್ಲ. ಒಂದು 3 to 4 ಡೇಸ್ ಹಾಗೆ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಆಫ್ಟರ್ 3-4 ಡೇಸ್ ಆದಮೇಲೆ 1 ಕಿಲೋಮೀಟರ್ ಇದ್ದಿದ್ದನ್ನು 2 ಕಿಲೋಮೀಟರ್ಸ್ ಮಾಡಿ. ಸೊ 2 ಕಿಲೋಮೀಟರ್ಸ್ ಹೋಗಿ 2 ಕಿಲೋಮೀಟರ್ಸ್ ಬನ್ನಿ. ಸೊ 4 ಕಿಲೋಮೀಟರ್ಸ್ ಆಗ್ತಾ ಇತ್ತು. ಎಲ್ಲಿವರೆಗೂ ಓಕೆ ಐ ಕ್ಯಾನ್ ಗೋ ಅಪ್ ಟು 5 ಕಿಲೋಮೀಟರ್ಸ್ ಅಂತ ನಿಮ್ಗೆ ಅನ್ಸುತ್ತಲ್ಲ, ಅಲ್ಲಿವರೆಗೂ ನಿಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಅದು ಅಷ್ಟೇ ಸಾಕು. ತುಂಬ ಒಂದೇ ದಿನ ನೀವು 5 ಕಿಲೋಮೀಟರ್ಸ್ ಹೋಗ್ಬಿಟ್ಟು ಬಂದುಬಿಟ್ರೆ ನೀವು ಮನ್ಕೊಂಬಿಡ್ತೀರ, ಆಗೋದಿಲ್ಲ ಅದು.
ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಫಸ್ಟ್ ಸ್ಟಾರ್ಟಿಂಗು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ರೇಸ್ ಅಂತಾರಲ್ಲ, ಸೊ ಆ ರೀತಿ ನೀವು ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. 1 ಕಿಲೋಮೀಟರ್ ಒಂದಿನ 1 ಕಿಲೋಮೀಟರು, ಆಫ್ಟರ್ 1 ವೀಕ್ ಬೇಕಾದ್ರೆ 2 ಕಿಲೋಮೀಟರ್ಸ್ ಮಾಡಿ, 3 ಕಿಲೋಮೀಟರ್ಸ್ ಮಾಡಿ. ಸೊ ಆ ರೀತಿ ನೀವು ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಹೋಗಿ. ನಾನು 5 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ತಗೊಳ್ತಾ ಇದ್ದಿದ್ದು ಮುಂಚೆ 50 ಮಿನಿಟ್ಸ್ ತಗೊಳ್ತಾ ಇದ್ದೆ. ಯಾಕಂದರೆ 1 ಕಿಲೋಮೀಟರ್ ಹೋಗೋದಕ್ಕೆ ನನಗೆ 10 ಮಿನಿಟ್ಸ್ ಬೇಕಾಗಿತ್ತು. ಸ್ವಲ್ಪ ಸ್ಲೋಗೆ ಹೋಗ್ತಾ ಇದ್ದೆ ನಾನು. ಆಮೇಲೆ ಬರ್ತಾ ಲೈಕ್ ಹೋಗಿ ಬರೋ ಅಷ್ಟರಲ್ಲಿ ನನಗೆ ಆಲ್ಮೋಸ್ಟ್ 2 ಅವರ್ಸ್ ಆಗ್ತಾ ಇತ್ತು ಬರೀ ವಾಕಿಂಗಿಗೆ. ನಾನೇನು ಮಾಡ್ತಾ ಇದ್ದೆ, 10 ಮಿನಿಟ್ಸ್ ಆಗ್ತಾ ಇತ್ತು 1 ಕಿಲೋಮೀಟರ್ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಅದನ್ನು ನಾನು ಡೇ ಬೈ ಡೇ ಒಂದೊಂದು ನಿಮಿಷ ಕಡಿಮೆ ಮಾಡ್ತಾ ಹೋದೆ. ನಾನು 10 ಮಿನಿಟ್ಸಲ್ಲಿ 1 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾಳೆ 9 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ತೀನಿ, ನಾಡಿದ್ದು 8 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಎವ್ರಿ ಡೇ ಚಾಲೆಂಜ್ ಇಟ್ಕೊಳ್ತಾ ಇದ್ದೆ. ಮ್ಯಾಕ್ಸಿಮಮ್ ನಾನು 7 ಮಿನಿಟ್ಸ್ ಅದ್ರ ಕೆಳಗಡೆ ಆಗ್ತಿರ್ಲಿಲ್ಲ. ಸೊ 7 ಮಿನಿಟ್ಸಲ್ಲಿ ನಾನು 1 ಕಿಲೋಮೀಟರ್ನ ಕಂಪ್ಲೀಟ್ ಮಾಡ್ತಾ ಇದ್ದೆ. ಸೊ ಆ ರೀತಿ ನಮ್ಮ ಸ್ಪೀಡ್ ಲೆವೆಲ್ ಡೇ ಬೈ ಡೇ ಸ್ಪೀಡ್ ಜಾಸ್ತಿ ಮಾಡ್ಕೊಳ್ತಾ ಹೋದಷ್ಟು ಟೈಮ್ ತುಂಬ ಕಡಿಮೆ ಹಿಡಿಯುತ್ತೆ ಆ್ಯಂಡ್ ತುಂಬಾ ಒಳ್ಳೆಯದು ಬಾಡಿಗೆ. ನಮಗೊಂದು ರಿಲೀಫ್ ಸಿಗುತ್ತೆ, ಒಂದು ವೆಯ್ಟ್ ಲಾಸ್ ನಮಗೆ ಗೊತ್ತಾಗುತ್ತೆ. ನೀವು ಈ ಮೆಥಡ್ ಟ್ರೈ ಮಾಡಿ ಅಲ್ಲ, 100% ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಬೆಳಿಗ್ಗೆ ನೀವು ಎದ್ದು ಖಾಲಿ ಹೊಟ್ಟೆನಲ್ಲಿ ಒಂದು 300 ml ವಾಟರ್ಗೆ ಒಂದು 20 ml ವೈಟ್ ವಿನಿಗರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿದ್ಬಿಟ್ಟು ನೀವು ವಾಕಿಂಗ್ ಹೋದರೆ ಡೆಫಿನೆಟಾಗಿ ನಿಮ್ಗೆ ಇದು ವರ್ಕೌಟ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಇದೇ ಮೆಥಡ್ನೇ ನಾನು ಟ್ರೈ ಮಾಡ್ತಾ ಇದ್ದೆ. ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ವಿನಿಗರ್ ಕುಡಿತಾ ಇದ್ದೆ, ಹೊಟ್ಟೋಗ್ತಾ ಇದ್ದೆ. ವಾಪಸ್ ಬಂದು ನನ್ನ ಒಂದು ಸ್ಮೂತಿ ಏನಿದೆ, ಆಪಲ್ ಬೀಟ್ರೋಟ್ ಕ್ಯಾರೆಟ್ ಸ್ಮೂತಿ ಏನಿದೆ ಅದನ್ನು ಮಾಡ್ಕೊಂಡು ಕುಡಿತಾ ಇದ್ದೆ. ಅದು ಬ್ರೇಕ್ಫಾಸ್ಟ್ ಥರ ತಗೊಳ್ತಾ ಇದ್ದೆ. ಸೊ ಈ ಒಂದು ಮೆಥಡ್ನ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮಲ್ಲಿ ರಿಸಲ್ಟ್ ಬಂದೇ ಬರುತ್ತೆ, ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಆ್ಯಂಡ್ ಮನೆ ಮದ್ದೇನಪ್ಪ PCOD PCOSಗೆ ಅಂತ ಹೇಳಿದ್ರೆ, ನಮ್ಮ ಆಂಟಿ ನನಗೆ ಹೇಳಿದ್ದು ಈ ಸೋಂಪು ಕಾಳು ಬರುತ್ತಲ್ಲ, ಬಡಿ ಸೋಂಪು ಅಂತಾರೆ ಕೆಲವೊಬ್ರು, ನಮ್ಮ ಕಡೆ ಎಲ್ಲ ಸೋಂಪು ಕಾಳು ಅಂತ ಹೇಳ್ತಾರಲ್ಲ. ಸೊ ಅದನ್ನು ತುಪ್ಪದಲ್ಲಿ ಉರಿಬೇಕಂತೆ. ನೀವೊಂದು 50 ಗ್ರಾಮ್ ಸೋಂಪು ಕಾಳಿಗೆ ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನು ತಿನ್ನಬೇಕು ಅಂತ ಹೇಳ್ತಾ ಇದ್ರು. ಸೊ ನನಗೆ ತಿನ್ನೋದಕ್ಕೆ ಕಷ್ಟ ಆಗ್ತಾ ಇತ್ತು, ಯಾಕಂದರೆ ನಂಗೆ ಸೋಂಪು ಕಾಳು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಸೇರ್ತಾ ಇರಲಿಲ್ಲ ನನಗೆ. ಸೊ ಅದರಿಂದ ನಾನು ಏನು ಮಾಡ್ತಾ ಇದ್ದೆ, ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡ್ತಾ ಇದ್ದೆ. ವಿತೌಟ್ ಶುಗರು ಹಾಲಲ್ಲಿ ಕುಡಿದ್ಬಿಡ್ತಾ ಇದ್ದೆ. ಒಂದು 100 ml ಹಾಲು ತೊಗೊಳ್ತಾ ಇದ್ದೆ, ಅದಕ್ಕೆ 1 ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕಿ ಮಿಕ್ಸ್ ಮಾಡಿ ಕುಟ್ಬಿಡ್ತಾ ಇದ್ದೆ. ಯಾಕಂದ್ರೆ ನಂಗೆ ಡೈರೆಕ್ಟಾಗಿ ತಿನ್ನೋಕ್ಕೆ ಅಷ್ಟು ಸೇರ್ತಾ ಇರಲಿಲ್ಲ. ಸೊ ನಿಮಗೇನಾದರೂ ಸೇರುತ್ತೆ ಅಂದರೆ ಅದು ಸೋಂಪು ಕಾಳನ್ನ ತುಪ್ಪ ಹಾಕಿ ಹುರ್ಕೊಂಡು ಬೇಕಾದ್ರೆ ನೀವು ದಿನಕ್ಕೆ 2 ಸ್ಪೂನ್ ಥರ, ಬೆಳಿಗ್ಗೆ 1 ಸ್ಪೂನು, ಸಂಜೆ 1 ಸ್ಪೂನ್ ಥರ ತಿಂತಾ ಹೋದರೆ ಇದು ತುಂಬಾ ಒಳ್ಳೆಯದು PCOD PCOS ಪ್ರಾಬ್ಲಮ್ಗೆ. ನೀವು ಮೆಡಿಕೇಷನ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಒಂದು ಫಾರ್ಮೆಟ್ನ ಟ್ರೈ ಮಾಡ್ಬೋದು. ನಾನು ಜೆನ್ಯೂನ್ಲಿ ತಿಂತಾ ಇರಲಿಲ್ಲ, ಯಾಕಂದ್ರೆ ನಂಗೆ ತಿನ್ನೋಕ್ಕೆ ಸೇರ್ತಾ ಇರಲಿಲ್ಲ. ಹಾಗೆ ಹಾಕೊಂಡು ಕುಡಿದ್ಬಿಡ್ತಾ ಇದ್ದೆ, ಹೆಂಗಿರು ಹೊಟ್ಟೆಗೆ ತಾನೇ ಹೋಗುತ್ತೆ ಅಂತ. ನಾನು ಆ್ಯಕ್ಚುಲಿ ಅದನ್ನು ಅಗ್ದು ತಿನ್ನಬೇಕು ಅಂತ ಹೇಳ್ತಾರೆ, ಬಟ್ ನಂಗೆ ಅದು ತಿನ್ನೋಕೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಅದರಿಂದ ನಾನು ಕುಡಿದ್ಬಿಡ್ತಾ ಇದ್ದೆ. ಸೊ ಸೆಕೆಂಡ್ ಬಂದು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ. ಅದನ್ನು ಕೂಡ ಹುರ್ಕೊಂಡು ತಿನ್ನು ಅಂತಲೇ ಹೇಳಿದರು ನನಗೆ. ಅದು ಹುರಿದ್ರೆ ಅದು ಸ್ಮೆಲ್ಲೇ ಆಗ್ತಿರ್ಲಿಲ್ಲ ನನಗೆ. ಸೊ ನಾನೇನು ಮಾಡ್ತಾ ಇದ್ದೆ, ಒಂದು ವಾಟರ್ ಬಾಟಲ್ಗೆ ಒಂದು 2 ಸ್ಪೂನಷ್ಟು 3 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಕುಡಿದ್ಬಿಡ್ತಾ ಇದ್ದೆ. ಸೊ ಅದು ಕೂಡ ನೀವು ಅದು ನೀರಿಗೆ ಹಾಕಿದ್ರೆ ಅದು ಕೂಡ ಈ ಚಿಯಾ ಸೀಡ್ಸ್ ಥರ ಉಬ್ಬುತ್ತೆ, ಥರ ಪಿಚಿ ಆಗುತ್ತೆ. ಬಟ್ ಅದು ನೀರಿಗೆ ಹಾಕೊಂಡು ಕುಡಿದ್ಬಿಟ್ಟು ಬಾಯಿಗೆ ಹೋದ ತಕ್ಷಣ ಅದನ್ನು ಗುಳುಮ್ ಅಂತ ನುಂಗ್ಬಿಡ್ತಾ ಇದ್ದೆ. ಸೊ ಅದು ಕೂಡ ನನಗೆ ಹೆಲ್ಪ್ ಆಯಿತು. ದಿನಕ್ಕೆ 2 ಸಾರಿ ಸೋಂಪು ಕಾಳು ತಗೊಳ್ತಾ ಇದ್ದೆ, ಕೆಲವು ಸರಿ ಹಾಲಲ್ಲಿ, ಕೆಲವು ಸರಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡ್ತಾ ಇದ್ದೆ. ಆ್ಯಂಡ್ ಅದು ಬಿಟ್ಟು ದಿನ ಪೂರ್ತಿ ಏನು ನೀರು ಕುಡಿತಾ ಇದ್ನಲ್ಲ, ಆ ನೀರಿಗೆ ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ಸೊ ಈ 2 ಬೀಜಗಳು ನನಗೆ PCOD ಕಂಟ್ರೋಲ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತು. ಆ್ಯಂಡ್ ನಮ್ಮ ಆಂಟಿ ಹೇಳ್ತಾ ಇದ್ರು ಇದು PCOSಗೂ ಕೂಡ ತುಂಬಾ ಒಳ್ಳೆಯದು. ಈ ಒಂದು ಮೆಥಡ್ ಏನಿದೆ ಇದನ್ನು ಟ್ರೈ ಮಾಡಿದ್ರೆ PCOS ಕೂಡ ಕಂಟ್ರೋಲ್ ಆಗುತ್ತೆ ಅಂತ ನಂಗೆ ಹೇಳ್ತಾ ಇದ್ರು. ಬಟ್ ನನಗೆ PCOD ಮಾತ್ರ ಕಂಟ್ರೋಲ್ ಆಯಿತು, ತುಂಬ ಚೆನ್ನಾಗಿ ಕಂಟ್ರೋಲ್ ಆಯಿತು. ನನ್ನ ಫೇಸ್ ಕೂಡ ನೋಡಿ, ಇವಾಗ ಕಳೆ ಬಂದಿದೆ, ಇವಾಗ ಪ್ರೆಗ್ನೆನ್ಸಿ ಗ್ಲೋನೆಸ್ ಬಂದಿದೆ, ಬಟ್ ಪಿಂಪಲ್ಸ್ ಅಂತೂ ಕಂಪ್ಲೀಟ್ಲಿ ಸ್ಟಾಪ್ ಆಗೋಗಿದೆ. ನನ್ನ ಮುಖ ನೋಡಿದ್ರೆ ನನಗೆ ತುಂಬ ಒಂಥರ ಬೇಜಾರಾಗೋದು, ಎಷ್ಟು ಪಿಂಪಲ್ಸು. ಈ ಹಣೆ ಮೇಲೆ ಮಾತ್ರ ಬರ್ತಾ ಇರಲಿಲ್ಲ, ಅದು ಬಿಟ್ಟು ಈ ಪಾರ್ಟ್, ಇದು ಚಿಕ್ಕ ಪಾರ್ಟ್ಸು, ಚಿಂಗ್ ಪಾರ್ಟ್ ಎಲ್ಲ ಕಡೆ ಪಿಂಪಲ್ಸ್ ಹೆಂಗೆ ಬರೋದು ಅಂದರೆ ನಂಗೆ ತುಂಬ ಇರಿಟೇಟ್ ಆಗೋದು. ಅದು ಪಸ್ ಬೇರೆ ಕಟ್ಬಿಡೋದು, ಅದೆಷ್ಟು ಇರಿಟೇಟ್ ಮಾಡೋದು ಅಂದರೆ ಇವಾಗ ಐ ಆಮ್ ಸೋ ಹ್ಯಾಪಿ. ನನಗೆ PCOD ಕಂಟ್ರೋಲ್ ಆಗಿದೆ, PCOD ಇಲ್ಲ ನನಗೆ. ಸೊ PCOD ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ನನಗೆ ಕನ್ಸೀವ್ ಆಗಿದ್ದೀನಿ. ಸೊ ಈ ಒಂದು ಮೆಥಡು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ಹೌಸ್ ವೈಫ್ ಆಗಿರೋದ್ರಿಂದ ನನ್ನ ಹತ್ರ ಅಂತೂ ತುಂಬ ಟೈಮ್ ಇತ್ತು.
ನಾನು ವಾಕಿಂಗ್ 2 hours ಹೋದ್ರು ನಾನು ಯಾರು ಕೇಳ್ತಾ ಇರಲಿಲ್ಲ. ನನ್ನ ಮನೆಯಲ್ಲಿ ಬಂದು ವರ್ಕೌಟ್ ಮಾಡಿದ್ರು ಯಾರು ಕೇಳ್ತಾ ಇರಲಿಲ್ಲ. ಏನು ಕೆಲಸ ಕಾರ್ಯ ಅಂತ ಇರ್ತಾ ಇರಲಿಲ್ಲ. ಹೌಸ್ ವೈಫ್ ಆಗಿದ್ರಿಂದ ನಾನು ವೆಯ್ಟ್ ಲಾಸ್ ಮಾಡೋದ್ರ ಮೇಲೇ ಫೋಕಸ್ 100% ಫೋಕಸ್ ಮಾಡಿಬಿಟ್ಟೆ. ಯಾಕಂದರೆ ಹೌಸ್ ವೈಫ್ ಆಗಿದ್ರಿಂದ ನನಗೆ ಯಾವುದೇ ರೀತಿ ಕೆಲಸ ಇರ್ತಾ ಇರಲಿಲ್ಲ. ಡಯಟ್ ಫುಡ್ಡು ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ಈಸಿ. ಸೊ ಪ್ರೆಷರ್ ಯಾವುದೂ ಇರಲಿಲ್ಲ ನನಗೆ. ಮೈಂಡ್ ಅಂತೂ ತುಂಬ ಕಾಮಾಗಿತ್ತು. ಸೊ ಆದ್ದರಿಂದ ನನಗೆ ವೆಯ್ಟ್ ಲಾಸ್ ಸ್ವಲ್ಪ ಈಸಿ ಆಯಿತು. ಬಟ್ ವರ್ಕ್ ಮಾಡೋರಿಗೆ, ಬ್ಯುಸಿ ಶೆಡ್ಯೂಲ್ ಇರೋರಿಗೆ ನಂಗೆ ಗೊತ್ತಿಲ್ಲ ನೀವು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀರಾ ಅಂತ. ಅಟ್ಲೀಸ್ಟ್ ನಿಮಗೋಸ್ಕರ 1 hour ಆದರೂ ಇಟ್ಕೊಳ್ಳಿ. 1 hour ಎಕ್ಸಸೈಸ್ ಮಾಡೋಕ್ಕೆ ಅಂತ ಇಟ್ಕೊಳ್ಳಿ, ಅಥವಾ ಯಾವುದಾದ್ರೂ ಬ್ಯಾಡ್ಮಿಂಟನ್ ಥರ ಯಾವ್ದಾದ್ರು ಗೇಮ್ ಮಾಡಿ, ಲೈಕ್ ಏನಾದರೂ ಆಗಿ ಒಟ್ಟಿನಲ್ಲಿ ಬಾಡಿ ನಮ್ಮ ಬಾಡಿ ಆ್ಯಕ್ಟಿವಿಟಿನಲ್ಲಿ ಇತ್ತು ಅಂದರೆ ಪ್ರಾಬ್ಲಮ್ ಇರಲ್ಲ. ಮೇಯ್ನ್ ಫುಡ್ ಕಂಟ್ರೋಲ್ ಮಾಡಿ. ರೈಸು, ಆಯಿಲು, ಶುಗರು ಈ 3 ಕಂಟ್ರೋಲ್ ಮಾಡಿದ್ರೆ ನಮಗಂತೂ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ದಯವಿಟ್ಟು ವಾಕಿಂಗ್, ನಿಮ್ಗೆ ಬೇರೆ ಯಾವುದೂ ಜಿಮ್ಗೆ ಹೋಗೋಕ್ಕಾಗಲಿಲ್ಲ, ಯಾವುದೂ ಗೇಮ್ಸ್ ಆಡೋಕ್ಕಾಗಲಿಲ್ಲ, ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಅಂದರೆ ವಾಕಿಂಗ್ ಅಂತೂ ಆಗೇ ಆಗುತ್ತಾ. ಒಳ್ಳೆ ಶೂಸ್ ತೊಗೊಳ್ಳಿ, ಒಂದು ಒಳ್ಳೆ ಸ್ಮಾರ್ಟ್ ವಾಚ್ ತೊಗೊಳ್ಳಿ. ಅದು ನಿಮಗೆ ರಿಮೈಂಡರ್ ಮಾಡ್ತಾ ಇರಬೇಕು ಎಷ್ಟು ಡಿಸ್ಟೆನ್ಸ್ ನೀವು ಹೋಗಿದ್ದೀರಾ ಅಂತ. ನಿಮಗೆ ನೋಟಿಫಿಕೇಷನ್ ಕೊಡುವಂಥ ವಾಚ್ ಆಗಿರಬೇಕು. ಅದನ್ನು ಹಾಕ್ಕೊಳ್ಳಿ, ಒಂದು ಒಳ್ಳೆ ಪ್ಲೇ ಲಿಸ್ಟ್ ಮಾಡ್ಕೊಳ್ಳಿ, ಟ್ರ್ಯಾಕ್ ಸೂಟ್ ತೊಗೊಳ್ಳಿ, ಜಸ್ಟು ಹಾಕ್ಕೊಳ್ಳಿ, ಹೋಗ್ಬಿಡಿ. ಎಲ್ಲಿ ಇಂಥದ್ದು ಜಾಗ ಅಂತ ಇಲ್ಲ, ಎಲ್ಲೋ ಒಂದು ಕಡೆ ಸೀದಾ ಹೋಗಬೇಕು. 5 kilometers ಎಲ್ಲಿವರೆಗೂ ಹೋಗುತ್ತೋ ಹೋಗ್ತಾ ಇರಬೇಕು ಆ್ಯಂಡ್ ವಾಪಸ್ ಬನ್ನಿ. ಸೊ 10 kilometers ನೀವು ಯಾವ ಎನರ್ಜಿನಲ್ಲಿ ಹೋಗಿರ್ತೀರಲ್ಲ ಅದೇ ಎನರ್ಜಿನಲ್ಲಿ ವಾಪಸ್ ಬರ್ತೀರಾ. 5 kilometers ಕಂಪ್ಲೀಟೆಡ್ ಅಂತ ಅದು ನೋಟಿಫಿಕೇಶನ್ ಬಂದಾಗ ನೀವು ಅಲ್ಲಿಂದ ವಾಪಸ್ ಬನ್ನಿ. ಸೊ 10 kilometers ನಿಮಗೆ ಗೊತ್ತಿದ್ರೆ 10 kilometers ಕಂಪ್ಲೀಟ್ ಮಾಡಿಬಿಟ್ಟಿರ್ತೀರಾ. 10,000 steps ಕಂಪ್ಲೀಟ್ ಮಾಡಿಬಿಟ್ಟಿರ್ತೀರಾ. ನಿಮ್ಮ ಬಾಡಿಗೆ ವಿಟಮಿನ್ ಡಿ ಸಿಕ್ಕಿರುತ್ತೆ, ಸಾಕಲ್ವಾ? ಎಷ್ಟೊಂದು ಬೆನಿಫಿಟ್ಸ್ ಇದೆ ಗೊತ್ತಾ ನಾವು ಬೆಳಗ್ಗೆ ವಾಕ್ ಹೋಗೋದ್ರಿಂದ. ನಾನು ಇವಾಗ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ನನ್ನ ಕೈಯಲ್ಲಿ 5 kilometers ಎಲ್ಲ ಹೋಗೋಕ್ಕಾಗೋದಿಲ್ಲ. ಸ್ಲೋಲಿ ಹೋಗಬೇಕು, ಆಮೇಲೆ ಥರ ಮುಂಚಿನ ಥರ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಸೊ ಅದರಿಂದ ನಾನು ನಮ್ಮದೇ ಅಪಾರ್ಟ್ಮೆಂಟ್ ಒಳಗಡೆ ವಾಕ್ ಮಾಡ್ತಾ ಇರ್ತೀನಿ. 2 to 3 kilometers ಆದರೂ ಪರ್ ಡೇ ಮಾಡ್ತೀನಿ. 5 kilometers 10 kilometers ಮಾಡೋಕ್ಕಾಗಲಿಲ್ಲ ಅಂದ್ರೂ. ಸೊ ಯಾರಾದರೂ PCOD ಪ್ರಾಬ್ಲಮ್ ಇದೆ, ನನಗೆ PCOS ಪ್ರಾಬ್ಲಮ್ ಇದೆ, ನಾನು ವೆಯ್ಟ್ ಲಾಸ್ ಮಾಡ್ಕೊಬೇಕು ಅನ್ನೋರು ಫುಡ್ ಕಂಟ್ರೋಲ್ ಮಾಡಿ ಆ್ಯಂಡ್ ಈ ಥರ ಒಂದು ಎಕ್ಸಸೈಸ್ ಮಾಡಿ. ವಾಕಿಂಗ್ ಅಂತೂ ಡೆಫಿನೆಟಾಗಿ ನಿಮ್ಮ ಕೈನಲ್ಲಿ ಆಗೇ ಆಗುತ್ತೆ. ಧಾರಾಳವಾಗಿ ಮಾಡಿ. ನೀವು ಡೇ ಬೈ ಡೇ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತಾ ಹೋಗಿ. ನೀವು ನೋಡಿ 1 kilometer ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಿದ್ದೀರಾ ಅಂತ ನೋಡಿ. ಸೊ ಅಕಾರ್ಡಿಂಗ್ ಆ ಥರ ಪ್ಲ್ಯಾನ್ ಮಾಡಿ. ನಾನು 10 minutes ತೊಗೊಳ್ತಾ ಇದ್ದೆ 1 kilometers ಕಂಪ್ಲೀಟ್ ಮಾಡೋಕ್ಕೆ. ನೀವೇನಾದರೂ 7 minutes 8 minutes ಕಂಪ್ಲೀಟ್ ಮಾಡಿದ್ರೆ ಅಂದರೆ ಟೈಮ್ಸ್ ಇವತ್ತು 7 minutes ಕಂಪ್ಲೀಟ್ ಮಾಡಿದ್ದೀರಾ, ನಾಳೆ 6 minutes ಕಂಪ್ಲೀಟ್ ಮಾಡ್ತೀನಿ ಅಂತ ಒಂದು ಡಿಸೈಡ್ ಮಾಡಿ. ಸೊ ಮೈಂಡಿಗೆ ಹೇಳಿ, ಇವತ್ತು 7 minutes ಆಗಿದೆ 1 kilometerಗೆ, ನಾಳೆ 6 minutes ಕಂಪ್ಲೀಟ್ ಮಾಡ್ತೀನಿ, ನಾಡಿದ್ದು 5 minutes ಕಂಪ್ಲೀಟ್ ಮಾಡ್ತೀನಿ. ಸೊ ಆ ರೀತಿ ಎವ್ರಿ ಡೇ ನೀವು ಒಂದು ಚಾಲೆಂಜ್ ಇಟ್ಕೊಳ್ಳಿ, ಇಷ್ಟು ಕಿಲೋಮೀಟರ್ಸ್ ನಾನು ಹೋಗೇ ಹೋಗ್ತೀನಿ ಅಂತ. ಆದಷ್ಟು ಬೆಳಗ್ಗೆ ಹೋಗಿ, ಯಾಕಂದರೆ ಬೆಳಗ್ಗೆ ಹೋದಷ್ಟು ವಿಟಮಿನ್ ಡಿ ನಮಗೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಒಂದು ವಾತಾವರಣನೇ ಡಿಫ್ರೆಂಟ್ ಆಗಿರುತ್ತೆ. ಅದು ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ಗಂತೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ 70% ನೀವು ಡಯಟಲ್ಲಿ ಕಂಪ್ಲೀಟ್ ಮಾಡಿ, 30% ನೀವು ವರ್ಕೌಟಲ್ಲಿ ಕೂಡ ಕಂಪ್ಲೀಟ್ ಮಾಡ್ಬೋದು. ನಾನು ನಿಜ ಹೇಳಬೇಕಂದ್ರೆ ನಾನು 70% ವರ್ಕೌಟ್ ಮಾಡಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ವಾಕ್ ಹೋಗ್ತಾ ಇದ್ದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕು ಏನಪ್ಪ ಅಂದರೆ, ನಾನಿರೋದು 13ನೇ ಫ್ಲೋರಲ್ಲಿ. ಸೊ ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದರೆ ನಾನು ಲಿಫ್ಟ್ ಯೂಸ್ ಮಾಡ್ತಾ ಇರಲಿಲ್ಲ. ನಾನು ಮೆಟ್ಲತ್ತಾ ಇದ್ದೆ, ಸ್ಟೇರ್ ಕೇಸ್ ಹತ್ಕೊಂಡು ಬರ್ತಾ ಇದ್ದೆ. ಮೊದಲಿಗೆ ನನಗೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ನನಗೆ ಆ ನ್ಯಾಕ್ ಗೊತ್ತಿರಲಿಲ್ಲ, ಯಾವ ರೀತಿ ಹತ್ತಬೇಕು ಅನ್ನೋ ನ್ಯಾಕ್ ಗೊತ್ತಿರಲಿಲ್ಲ. ಸೊ ನಾನೇನು ಮಾಡ್ತಾಯಿದ್ದೆ, ಹತ್ತಿ ಒಂದು 2 floor ಹತ್ತೋದು ಕೊಡೋದು, ಮತ್ತೆ 2 floor ಹತ್ತೋದು ಕೊಡೋದು, ಆ ರೀತಿ ಮಾಡ್ತಾಯಿದ್ದೆ. ಅದು ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಯಾಕಂದರೆ ಒಟ್ಟಿಗೆ ಹತ್ತಕ್ಕೆ ಹೋದರೆ ತುಂಬ ಒಂಥರ ಏದುಸ್ರು ಬರ್ತಾಯಿತ್ತು, ಆಗ್ತಾ ಇರಲಿಲ್ಲ. ಅದಾದಮೇಲೆ ನಾನು ಇನ್ನೊಂದು ದಾರಿ ಹುಡುಕ್ತೆ. ಅದು ನಂಗೆ ತುಂಬಾ ಹೆಲ್ಪ್ ಮಾಡ್ತು. ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿ, ನಮ್ಮ ಅಪಾರ್ಟ್ಮೆಂಟಲ್ಲಿ 2 ಸ್ಟೇರ್ ಕೇಸ್ ಇದ್ದಾವೆ. ಸೊ ನೋಡಿ, ಇದು ಮೇನ್ ಸ್ಟೇರ್ ಕೇಸ್ ಇದು. ಅದಾದಮೇಲೆ ಇನ್ನೊಂದು ಸ್ಟೇರ್ ಕೇಸ್ ಇದೆ. ಸೊ ಈ ಕಡೆ ಒಂದು ಸ್ಟೇರ್ ಕೇಸ್ ಬರುತ್ತೆ. ಸೊ ನೋಡಿ, ಈ ಸ್ಟೇರ್ ಕೇಸ್, ಫಸ್ಟು ಈ ಸ್ಟೇರ್ ಕೇಸಿಂದ ಬರ್ತಾ ಇದ್ದೆ ನಾನು. ಬಂದ್ಬಿಟ್ಟು ನೋಡಿ, ಇಷ್ಟು ಪ್ಯಾಸೇಜ್ ಇರ್ತಾ ಇತ್ತು. ಇಷ್ಟು ಪ್ಯಾಸೇಜು ವಾಕ್ ಮಾಡೋದಕ್ಕೆ ಒಂದು 15 to 20 seconds ನನಗೆ ಹೋಗ್ತಾ ಇತ್ತು. ಸ್ವಲ್ಪ ಹತ್ಕೊಂಬಂದರೆ ಸ್ವಲ್ಪ ಸ್ಲೋ ಆಗಿ ಇನ್ನೊಂದು ಸ್ಟೇರ್ ಕೇಸ್ ಹತ್ರ ಹೋಗ್ತಾ ಇದ್ದೆ. ಒಂದು 10 to 15 seconds ಅಂತೂ ಡೆಫಿನೆಟಾಗಿ ಆಗ್ತಾ ಇತ್ತು. ಮತ್ತೆ ಅಲ್ಲಿಂದ ಹತ್ತಾ ಇದ್ದೆ. ಸೊ ಅಲ್ಲಿಂದ ಹತ್ಕೊಂಡು ಅಗೇನ್ ವಾಕ್ ಮಾಡ್ಕೊಂಡು ಈ ಸ್ಟೇರ್ ಕೇಸ್ ಹತ್ರ ಬಂದು ಇಲ್ಲಿಂದ ಹತ್ಕೊಂಡು ಬರ್ತಾ ಇದ್ದೆ. ಇದೇನಾಗ್ತಾ ಇತ್ತು, ಒಂದು ಸ್ಟೇರ್ ಕೇಸಿಂದ ಇನ್ನೊಂದು ಸ್ಟೇರ್ ಕೇಸ್ಗೆ ನಂಗೆ ಮಧ್ಯದಲ್ಲಿ ಒಂದು 10 seconds ಬ್ರೇಕ್ ಸಿಗೋದು. ಅದು ನಂಗೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸೋದು. ಸೊ ಅದಾದಮೇಲೆ ಡೈಲಿ ಬರ್ತಾ ಮುಂಚೆ ನಾನು 13th floor ಹತ್ತೋದಕ್ಕೆ ಮಿನಿಮಮ್ ಅಂದರೂ 7 to 8 minutes ತೊಗೊತಾ ಇದ್ದೆ ಹತ್ತೋದಕ್ಕೆ. ಅದಾದಮೇಲೆ
ಈ ಒಂದು ದಾರಿ ನಾನು ಹುಡ್ಕಿದ್ಮೇಲೆ ನನಗೆ 4 ಮಿನಿಟ್ಸಲ್ಲಿ ನಾನು ಈ ಒಂದು 13 ಫ್ಲೋರ್ನ ಹತ್ಬಿಡ್ತೀನಿ. ಯಾಕಂದರೆ ತುಂಬ ಈಸಿ ಆಗೋಕ್ಕೆ ಶುರುವಾಯಿತು. ಆಮೇಲೆ ಬರ್ತಾ ಕಡಿಮೆ ಮಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ನಾನು ಕನ್ಸೀವ್ ಆಗಿಬಿಟ್ಟೆ. ಸೊ ಈ ಥರ ಕೂಡ ಇತ್ತು ನನಗೆ ಈಗಲೂ ಕೂಡ ಹತ್ಬೇಕು. ಕೆಲವು ಸತಿ ನನ್ನ ಹಸ್ಬೆಂಡ್ ಇಲ್ಲದೇ ಇರೋ ಟೈಮಲ್ಲಿ 2-3 ಫ್ಲೋರ್ ಹತ್ತೀನಿ. ಇದ್ರು ಅಂದ್ರೆ ಬೈತಾರೆ, ಹತ್ಬೇಡ ನೀನು ಈ ಟೈಮಲ್ಲಿ ಅಂತೆಲ್ಲ ಬೈತಾರೆ. ಬಟ್ ಈ ಥರನೂ ಕೂಡ ಟ್ರೈ ಮಾಡ್ತಾ ಇದ್ದೆ. ನನಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಟೈಮ್ನ ವೆಯ್ಟ್ ಲಾಸ್ಗೆ ಆಗ್ತಾ ಇದ್ದೆ. ನಾನು ತುಂಬ ಬಾಡಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಬಿಟ್ಟಿದ್ದೀನಿ. ಇದು ವರ್ಕೌಟ್ ಇರ್ಬೋದು, ಫುಡ್ ಕಂಟ್ರೋಲ್ ಇರ್ಬೋದು, ಎಲ್ಲ ಮಾಡಿದ್ದಕ್ಕೆ ಇವತ್ತು ನನಗೊಂದು ಪಾಸಿಟಿವ್ ರಿಸಲ್ಟ್ ಬಂದಿದೆ. ಸೊ 8ನೇ ತಿಂಗಳು ಪ್ರೆಗ್ನೆನ್ಸಿ ನಡೀತಾ ಇದೆ ಇವಾಗ ನನಗೆ. ನೀವು ಯಾರಾದರೂ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ನನಗೆ ಪಾಸಿಟಿವ್ ರಿಸಲ್ಟ್ ಬರ್ತಾ ಇಲ್ಲ, ನೆಗೆಟಿವ್ ರಿಸಲ್ಟ್ ಬರ್ತಾ ಇದೆ ಅಂತ ಅನ್ನೋರು ದಯವಿಟ್ಟು ಅದನ್ನು ತಲೆನಲ್ಲಿ ಇಟ್ಕೊಬಿಡಿ. ನೀವು ಎಷ್ಟು ಕಷ್ಟಪಡ್ತೀರೋ ನಿಮ್ಗೆ ಅಷ್ಟು ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮೇಲೆ ಫೋಕಸ್ ಮಾಡಿ. PCOD PCOS ಏನೇ ಇತ್ತು ಅಂದರೂ ಎಲ್ಲ ಕೂಡ ಸಾಲ್ವ್ ಮಾಡ್ಕೋಬೋದು. ಲೈವ್ ಎಕ್ಸಾಂಪಲ್ ನಾನೇ PCOD ಕ್ಲಿಯರ್ ಮಾಡಿಕೊಂಡು ಪ್ರೆಗ್ನೆಂಟ್ ಆಗಿದ್ದೀನಿ. ಸೊ ಅದೇನು ದೊಡ್ಡ ವಾಸಿನೇ ಆಗದಿರೋಂಥ ಕಾಯಿಲೆ ಖಂಡಿತವಾಗ್ಲೂ ಅಲ್ಲ. ಸೊ ಅದಕ್ಕೆ ಸೊಲ್ಯೂಷನ್ಸ್ ಇದ್ದೇ ಇರುತ್ತೆ. ಎಕ್ಸಸೈಸು, ಫುಡ್ ಕಂಟ್ರೋಲು ತುಂಬಾ ಒಳ್ಳೆಯದು. ಆ್ಯಂಡ್ ಅದೇ ಹೇಳಿದ್ನಲ್ಲ, ಈ ಸೋಂಕಾಳು ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ಸು ನಿಮಗೆ PCOD PCOS ಪ್ರಾಬ್ಲಮ್ಗೆ ಅದು ಒಂದು ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು. ಟ್ರೈ ಮಾಡಿ ಖಂಡಿತವಾಗ್ಲೂ. ನಿಮಗೆ ಹಾಗೆ ತಿನ್ನೋದಿತ್ತಂದರೆ ತುಪ್ಪದಲ್ಲಿ ಹುರ್ಕೊಂಡು ಬೆಳಗ್ಗೆ 1 ಸ್ಪೂನು ಸಂಜೆ 1 ಸ್ಪೂನ್ ಹಾಗೆ ತಿನ್ಕೊಂಡ್ಬಿಡ್ಬೋದು ನೀವು ಯೂಶಲಿ ಊಟ ಆದಮೇಲೆ. ಡೆಫಿನೆಟಾಗಿ ನಿಮಗಂತೂ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ. ಆ್ಯಂಡ್ ಎಸ್, ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಸೊ ನನಗೆ ಸೀಮಂತ ಮಾಡಬೇಕು ಅನ್ನೋ ಮಾತು ನಡೀತಾ ಇದೆ ನನಗೆ. ಯಾವಾಗ ಏನು ಎತ್ತ ಅಂತ ಗೊತ್ತಿಲ್ಲ. 7 ಮಂತ್ಸಲ್ಲಿ ಮಾಡೋಣ ಅಂತ ಅನ್ಕೊಂಬಂದರು. ಬಟ್ 7 ಮಂತ್ಸ್ ಆಗೇ ಹೋಗ್ತಾ ಇದೆ. 7 ಮಂತ್ಸಲ್ಲಿ ಮಾಡೋಕ್ಕಾಗಲಿಲ್ಲ. 8ನೇ ತಿಂಗಳಲ್ಲಂತೂ ಯಾರೂ ಮಾಡಲ್ಲ. ಇನ್ನು ಮಾಡಿದ್ರೆ 9ನೇ ತಿಂಗಳಲ್ಲಿ ಯಾವಾಗ ಡೇಟು ಏನು ಎತ್ತ ಅಂತ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ತೀನಿ. ಸೊ ನನ್ನ ಸೀಮಂತ ಯಾವಾಗುತ್ತೆ ನಂಗೆ ಗೊತ್ತಿಲ್ಲ, ಹೇಗಾಗುತ್ತೆ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಏನಾದರೂ ಕೇಳಬೇಕು ಅಥವಾ ಏನಾದ್ರು ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನೋಡಿ, ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲಿ ಕಮೆಂಟ್ಸ್ ತುಂಬ ಬರೋದ್ರಿಂದ ನನಗೆ ಕೆಲವೊಂದು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ಕೊತೀನಿ. ನಿಮ್ದು ಏನೇ ಡೌಟ್ಸ್ ಇತ್ತಂದ್ರೂ ನಂಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.